ಸಾವಿನ ಬಳಿಕ ಬಾಯಿಗೆ ತುಳಸಿ ಎಲೆ, ಗಂಗಾ ನೀರನ್ನು ಹಾಕುವುದೇಕೆ? ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ವಿಭಿನ್ನ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸಲಾಗುತ್ತದೆ. ಮಗುವಿನ ಜನನದಿಂದ ಹಿಡಿದು ಅದರ ಮರಣದವರೆಗೆ ಅನೇಕ ಪದ್ಧತಿಗಳನ್ನು ಅನುಸರಿಸಲಾಗುತ್ತದೆ. ಹಿಂದೂಗಳಲ್ಲಿ ಸಾವಿನ ಸಂದರ್ಭದಲ್ಲೂ ಅನೇಕ ಆಚರಣೆಗಳನ್ನು ಆಚರಿಸಲಾಗುತ್ತದೆ. ಸಾವಿನ ಸಮಯದಲ್ಲಿ ಒಂದು ಅಂತಹ ಪದ್ಧತಿಯೆಂದರೆ ಸತ್ತವರ ಬಾಯಿಗೆ ತುಳಸಿ ಮತ್ತು ಗಂಗಾ ನೀರನ್ನು ಹಾಕಲಾಗುತ್ತದೆ. ಇದರ ಮಹತ್ವವೇನು ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಸಾವಿನ ನಂತರ ಗಂಗಾ ನೀರನ್ನು ಬಾಯಿಗೆ ಹಾಕುವುದು ಏಕೆಂದು ನಿಮಗೆ ಗೊತ್ತೇ? ಹಿಂದೂ ಧರ್ಮದಲ್ಲಿ ನದಿಯ ನೀರನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಪೂಜೆಯಾಗಿರಲಿ ಅಥವಾ ಯಾವುದೇ ಆಚರಣೆಯಾಗಿರಲಿ, ಪೂಜಾ ಸಾಮಗ್ರಿಗಳು ಮತ್ತು ಭಕ್ತನನ್ನು ಮೊದಲು ನೀರಿನಿಂದ ಶುದ್ಧೀಕರಿಸಲಾಗುತ್ತದೆ. ಸ್ನಾನ ಕೂಡ ಈ ರೀತಿ ಶುದ್ಧೀಕರಣದ ಒಂದು ಭಾಗವಾಗಿದೆ. ಆದರೆ ಎಲ್ಲಾ ನೀರಿಗಿಂತಲೂ ಗಂಗಾ ನದಿಯ ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಗಂಗೆಯನ್ನು ಸ್ವರ್ಗದ ನದಿ ಎಂದು ಕರೆಯಲಾಗುತ್ತದೆ. ಪುರಾಣಗಳಲ್ಲಿ ಗಂಗಾ ನದಿಯು ವಿಷ್ಣುವಿನ ಪಾದಗಳಿಂದ ಹುಟ್ಟಿ ಶಿವನ ಕವಚದಲ್ಲಿ ನೆಲೆಸಿದೆ ಎಂದು ಹೇಳಲಾಗಿದೆ. ಮರಣದ ಸಮಯದಲ್ಲಿ ಗಂಗಾ ನೀರನ್ನು ಬಾಯಿಯಲ್ಲಿ ಹಾಕುವುದರಿಂದ ಆತ್ಮವು ದೇಹವನ್ನು ಬಿಡುವಾಗ ಹೆಚ್ಚಿನ ನೋವನ್ನು ಅನುಭವಿಸುವುದಿಲ್ಲ ಎಂಬ ನಂಬಿಕೆಯಿದೆ. ಗಂಗಾ ನದಿ ನೀರನ್ನು ಬಾಯಿಯಲ್ಲಿ ಹಾಕುವುದರಿಂದ ಸಾವಿನ ದೇವತೆಗಳು ತೊಂದರೆಗೊಳಗಾಗುವುದಿಲ್ಲ ಮತ್ತು ಆತ್ಮದ ಮುಂದಿನ ಪ್ರಯಾಣ ಸುಲಭವಾಗುತ್ತದೆ ಎಂದು ನಂಬಲಾಗಿದೆ. ಗಂಗಾ ನೀರು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಸಹ ತಡೆಯುತ್ತದೆ. ಹಾಗೆ ಸಾವಿನ ಸಮಯದಲ್ಲಿ ಗಂಗಾ ನೀರಿನ ಜೊತೆಗೆ ಇನ್ನೊಂದು ವಸ್ತುವನ್ನು ಬಾಯಿಯಲ್ಲಿ ಇಡಲಾಗುತ್ತದೆ. ಅದು ತುಳಸಿ ಎಲೆಗಳು. ಧಾರ್ಮಿಕ ದೃಷ್ಟಿಕೋನದಿಂದ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯಿದೆ. ತುಳಸಿ ಯಾವಾಗಲೂ ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ. ತುಳಸಿ ಎಲೆಯನ್ನು ಬಾಯಿಯಲ್ಲಿ ಇಟ್ಟುಕೊಂಡ ವ್ಯಕ್ತಿಗೆ ಯಮರಾಜನು ತೊಂದರೆ ನೀಡುವುದಿಲ್ಲ. ಮರಣಾನಂತರದ ಜೀವನದಲ್ಲಿ ವ್ಯಕ್ತಿಯು ಯಮದಂಡನವನ್ನು ಎದುರಿಸಬೇಕಾಗಿಲ್ಲ. ಆದ್ದರಿಂದ ಸಾವಿನ ಸಮಯದಲ್ಲಿ ತುಳಸಿ ಎಲೆಗಳನ್ನು ಬಾಯಿಯಲ್ಲಿ ಇಡಲಾಗುತ್ತದೆ. ಇದನ್ನು ಆತ್ಮದ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಮೃತರಿಗೆ ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಧಾರ್ಮಿಕ ದೃಷ್ಟಿಕೋನದಿಂದಲೂ ಇದಕ್ಕೆ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಕಾರಣವಿದೆ. ತುಳಸಿ ಅನೇಕ ರೋಗಗಳಲ್ಲಿ ಪರಿಣಾಮಕಾರಿ ಔಷಧವಾಗಿದೆ. ಸಾವಿನ ಸಮಯದಲ್ಲಿ ತುಳಸಿ ಎಲೆಗಳನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಜೀವ ತ್ಯಜಿಸುವ ನೋವಿನಿಂದ ಪರಿಹಾರ ಸಿಗುತ್ತದೆ. ಏಕೆಂದರೆ ಇದು ಸಾತ್ವಿಕ ಭಾವನೆಗಳನ್ನು ಜಾಗೃತಗೊಳಿಸುತ್ತದೆ. ಇದು ಬ್ಯಾಕ್ಟೀರಿಯಾವನ್ನು ಸಹ ನಾಶಪಡಿಸುತ್ತದೆ. ಹಲವು ದಶಕಗಳ ಹಿಂದೆ ಪೆನ್ಸಿಲಿನ್ ಆವಿಷ್ಕಾರವಾಗುವವರೆಗೆ ಸಾವಿನ ಕಾರಣ ನಿಗೂಢವಾಗಿಯೇ ಇದೆ. ಜನರು ಜೀವಂತವಾಗಿರುವವರೆಗೆ ಹರಡುವ ಮತ್ತು ಅವರಿಗೂ ನೋವುಂಟು ಮಾಡುವ ಕೀಟಗಳಿಂದ ಸಾಯಬಹುದು. ಪ್ಲೇಗ್, ಕಾಲರಾ, ಈಕೋಲಿ, ಇನ್ಫ್ಲುಯೆನ್ಸಾ ಸಾಂಕ್ರಾಮಿಕ ರೋಗಗಳು ಇದರಲ್ಲಿ ಸೇರಿದೆ. ತುಳಸಿಯನ್ನು ಗಿಡಮೂಲಿಕೆ ಪ್ರತಿಜೀವಕ ಎಂದು ಪರಿಗಣಿಸಲಾಗಿದೆ. ಇದು ಸ್ವಲ್ಪ ಸಮಯದವರೆಗೆ ಕೊಳೆಯುವಿಕೆಯನ್ನು ವಿಳಂಬಗೊಳಿಸುತ್ತದೆ. ಆದ್ದರಿಂದ ಸಾಯುತ್ತಿರುವ ವ್ಯಕ್ತಿಗೆ ತುಳಸಿಯೊಂದಿಗೆ ನೀರನ್ನು ನೀಡುವ ಅಭ್ಯಾಸವಿದೆ. ಸಾವಿನ ಸಮಯದಲ್ಲಿ ತುಳಸಿ ಮತ್ತು ಗಂಗಾ ನೀರು ಯಾರ ಸುತ್ತಲೂ ಇರುತ್ತದೆಯೋ ಅವರನ್ನು ಸಾವಿನ ದೇವರು ಯಮನು ನೇರವಾಗಿ ಸ್ವರ್ಗಕ್ಕೆ ಕರೆದೊಯ್ಯುತ್ತಾನೆ ಎಂದು ಹೇಳಲಾಗುತ್ತದೆ. ಸಾಯುತ್ತಿರುವ ವ್ಯಕ್ತಿಯ ಹಣೆಯ ಮೇಲೆ ತುಳಸಿ ಎಲೆಯನ್ನು ಇಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಏಕೆಂದರೆ ವಿಷ್ಣು ತನ್ನ ಹಣೆಯ ಮೇಲೆ ತುಳಸಿ ಎಲೆಯನ್ನು ಹೊತ್ತುಕೊಳ್ಳುತ್ತಿದ್ದನು. ಇದು ಸಾಯುತ್ತಿರುವ ವ್ಯಕ್ತಿಯು ಧಾರ್ಮಿಕ ರೀತಿಯಲ್ಲಿ ಮರಣ ಹೊಂದುವಂತೆ ಮಾಡುತ್ತದೆ ಎಂಬ ನಂಬಿಕೆಯಿದೆ. ಸಾಯುತ್ತಿರುವ ವ್ಯಕ್ತಿಯ ಬಾಯಿಯಲ್ಲಿ ಗಂಗಾಜಲದ ಕೆಲವು ಹನಿಗಳನ್ನು ಇಡುವುದರಿಂದ ಅವನ ದೇಹವು ತಕ್ಷಣವೇ ಶುದ್ಧವಾಗುತ್ತದೆ. ಗಂಗಾಜಲ ಸೇವಿಸುವಾಗ ಸಾಯುವವರು ಎಂದಿಗೂ ನರಕಕ್ಕೆ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಒಳ್ಳೆಯ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.